ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮನುಷ್ಯನ ಆಸೆಗೆ ಎಂದಿಗೂ ಕೂಡ ಕೊನೆ ಇಲ್ಲ. ಮನುಷ್ಯನ ಆಸೆಗಳೇ ಜಗತ್ತಿನ ಇವತ್ತಿನ ಈ ಪರಿಸ್ಥಿತಿಗಳಿಗೆ ಕಾರಣ. ಆಸೆಗೂ ಒಂದು ಮಿತಿ ಇದೆ. ಇಂತಹ ಆಸೆಗಳಲ್ಲಿ ಒಂದು ಬದುಕಬೇಕು ಅನ್ನುವ ಆಸೆ. ಬದುಕೋದಕ್ಕೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಆದರೆ ಆಯಸ್ಸು ಮೀರಿ ಬದುಕೋದಕ್ಕೆ ಸಾಧ್ಯವಿಲ್ಲ. ಮನುಷ್ಯನಿಗೆ ಆಯಸ್ಸು ಅಂತಿರುತ್ತೆ, ಅದಕ್ಕಿಂತ ಹೆಚ್ಚು ವರ್ಷ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮ್ಮ ಪುರಾಣದಲ್ಲಿ ಚಿರಂಜೀವಿಗಳು ಅಂತ ಇದ್ರು. ಚಿರಂಜೀವಿಗಳು ಅಂತ ಹೇಳಿದರೆ ಸಾವೇ ಇಲ್ಲದವರು. ಆದರೆ ಕಲಿಯುಗದಲ್ಲಿ ಚಿರಂಜೀವಿಯಾಗಲು ಸಾಧ್ಯವಿಲ್ಲ. ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರೂ ಸಾವನ್ನ ಗೆಲ್ಲೋದಕ್ಕೆ ಮನುಷ್ಯನಿಂದ ಸಾಧ್ಯವಾಗಲೇ ಇಲ್ಲ. ಆದರೆ ಇದೀಗ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಾವಿಗೆ ಸವಾಲು ಹಾಕಲು ಮುಂದಾಗಿದ್ದಾರೆ. ಮುಪ್ಪಿಗೆ ಬ್ರೇಕ್ ಹಾಕಿ ಸಾಯುವವರೆಗೂ ಚಿರ ಯುವಕನಂತೆ ಬದುಕಲು ಟ್ರೀಟ್ಮೆಂಟ್ ಕಂಡು ಹಿಡಿಯಿರಿ ಅಂತ ತನ್ನ ದೇಶದ ವಿಜ್ಞಾನಿಗಳಿಗೆ ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ವಯಸ್ಸೇ ಆಗದೇ ಇರುವ ರೀತಿ ಔಷಧಿ ಕಂಡು ಹಿಡಿಯಲೇಬೇಕು ಅಂತ ಪುಟಿನ್ ಪಟ್ಟು ಹಿಡಿದಿದ್ದಾರೆ. ಸರ್ವಾಧಿಕಾರಿ ಹೇಳಿದ್ರೆ ಮುಗಿಯಿತು, ಆಗೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ರಷ್ಯಾ ವಿಜ್ಞಾನಿಗಳು ವಯಸ್ಸೇ ಆಗದೇ ಇರುವ ರೀತಿಯ ಮದ್ದು ಕಂಡು ಹಿಡಿಯೋದಕ್ಕೆ ತಲೆ ಕೆಡಿಸಿಕೊಂಡಿದ್ದಾರೆ. ಎಲ್ಲವೂ ಪುಟಿನ್ ಅಂದುಕೊಂಡಂತೆ ಆದರೆ ರಷ್ಯಾದಲ್ಲಿ ಇನ್ನು ಮುಂದೆ ಮುದುಕರೇ ಇರೋದಿಲ್ಲ. ವಯಸ್ಸಾಗದ ಔಷಧಿ ತೆಗೆದುಕೊಂಡು ಚಿರ ಯುವಕರಂತೆ ಬದುಕ್ತಾರೆ ರಷ್ಯಾದ ಜನ. ಅಷ್ಟಕ್ಕೂ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ? ವಯಸ್ಸೇ ಆಗದೇ ಇರುವ ರೀತಿ ಚಿಕಿತ್ಸೆ ಕೊಡಿಸೋದಕ್ಕೆ ಸಾಧ್ಯನಾ? ರಷ್ಯಾ ವಿಜ್ಞಾನಿಗಳು ಏನು ಹೇಳ್ತಾರೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೀವೆಲ್ಲ ಇತ್ತೀಚೆಗೆ ಬಿಡುಗಡೆಯಾದ ಕಲ್ಕಿ ಸಿನಿಮಾವನ್ನ ನೋಡಿರಬಹುದು. ಈ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅಶ್ವತ್ಥಾಮನ ಪಾತ್ರ ಮಾಡಿದ್ರು. ಅಶ್ವತ್ಥಾಮನ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಬಹುದು. ಆತ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ. ಆತನಿಗೆ ಸಾವು ಅನ್ನೋದು ಇಲ್ವೇ ಇಲ್ಲ. ಇದರ ಹಿಂದೆ ಕಾರಣಗಳು ಕೂಡ ಇದೆ. ಅದು ಪುರಾಣದ ಕತೆ. ಆದರೆ ಕಲಿಯುಗದಲ್ಲಿ ಚಿರಂಜೀವಿಯಾಗಿ ಬದುಕೋದಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಒಂದು ವೇಳೆ ಅಂತಹ ಅವಕಾಶ ಸಿಕ್ಕಿದ್ರೆ ಯಾರು ತಾನೇ ಅಂತಹ ಅವಕಾಶವನ್ನ ಮಿಸ್ ಮಾಡಿಕೊಳ್ಳುತ್ತಾರೆ ಹೇಳಿ? ಸಾವೇ ಬಾರದಂತಹ ಮದ್ದು ಕಂಡು ಹಿಡಿಯೋದಕ್ಕೆ ಜಗತ್ತು ಪ್ರಯತ್ನ ಪಡುತ್ತಲೇ ಇದೆ. ಆದರೆ ಇಲ್ಲಿವರೆಗೆ ಆ ಪ್ರಯತ್ನದಲ್ಲಿ ಯಾರೂ ಕೂಡ ಯಶಸ್ವಿಯಾಗಿಲ್ಲ. ಇದೀಗ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಈ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಉಕ್ರೇನ್ ಅನ್ನುವ ಪುಟ್ಟ ದೇಶದ ವಿರುದ್ಧ ಯುದ್ಧ ಸಾರಿರುವ ಪುಟಿನ್ ಇದೀಗ ವಯಸ್ಸೇ ಆಗದೇ ಇರುವ ರೀತಿಯ ಮದ್ದು ಕಂಡು ಹಿಡಿಯಿರಿ ಅಂತ ತಮ್ಮ ದೇಶದ ವಿಜ್ಞಾನಿಗಳಿಗೆ ಆದೇಶ ಹೊರಡಿಸಿದ್ದಾರೆ. ಹೌದು, ವಯಸ್ಸಾಗೋದನ್ನ ತಡೆಯುವ ಆಂಟಿ ಏಜಿಂಗ್ ಔಷಧಿ ಕಂಡು ಹಿಡಿಯುವಂತೆ ತಮ್ಮ ದೇಶದ ವಿಜ್ಞಾನಿಗಳಿಗೆ ಪುಟಿನ್ ಸೂಚನೆ ನೀಡಿದ್ದಾರೆ. ಸರ್ವಾಧಿಕಾರಿಯ ಈ ಕಟ್ಟಪ್ಪಣೆಯನ್ನ ಕೇಳಿ ಅಲ್ಲಿನ ವಿಜ್ಞಾನಿಗಳು ಬೆಚ್ಚಿ ಬಿದ್ದಿದ್ದಾರೆ. ಸ್ನೇಹಿತರೆ, ನಮ್ಮಲ್ಲಿ ಪ್ರಧಾನಿ ಒಂದು ಸೂಚನೆ ನೀಡೋದು ಬೇರೆ. ನಮ್ಮ ಪ್ರಧಾನಿಗಳು ಯಾವುದೋ ಒಂದು ಕೆಲಸ ಮಾಡಲೇಬೇಕು ಅಂತ ಆದೇಶ ಹೊರಡಿಸಿದ್ರೆ ಆ ಕೆಲಸ ಒಂದು ವೇಳೆ ಆಗದೆ ಇದ್ರೂ ಅಷ್ಟೇನೋ ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ. ಯಾಕೆ ಆಗ್ಲಿಲ್ಲ ಅನ್ನುವ ಕಾರಣವನ್ನ ಕೊಟ್ರೆ ಅವರು ಆ ಮಾತನ್ನ ಕೇಳ್ತಾರೆ. ಆದರೆ ಚೀನಾ, ಉತ್ತರ ಕೊರಿಯಾ ಹಾಗೂ ರಷ್ಯಾದಂತಹ ದೇಶಗಳಲ್ಲಿ ಈ ರೀತಿಯ ಪರಿಸ್ಥಿತಿ ಇಲ್ಲ. ಅಲ್ಲಿರೋದು ಅಕ್ಷರಶಃ ಸರ್ವಾಧಿಕಾರ. ತಮ್ಮ ದೇಶದ ಅಧ್ಯಕ್ಷರು ಹೇಳಿದ್ದನ್ನ ಮಾಡಲೇಬೇಕು. ಆಗೋದಿಲ್ಲ ಅಂತ ಹೇಳೋದಕ್ಕೆ ಅಲ್ಲಿ ಆಪ್ಷನೇ ಇಲ್ಲ. ಆಗೋದಿಲ್ಲ ಅಂತ ಹೇಳಿಬಿಟ್ರೆ ಅಂತವರಿಗೆ ಉಳಿಗಾಲ ಕೂಡ ಇಲ್ಲ. ಉದಾಹರಣೆಗೆ ಉತ್ತರ ಕೊರಿಯಾದ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ತನ್ನ ದೇಶದ 40ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ಘೋಷಣೆ ಮಾಡಿದ್ದಾನೆ. ಕಾರಣ ಕೇಳಿದ್ರೆ ನಿಮಗೆ ಖಂಡಿತವಾಗಿಯೂ ಶಾಕ್ ಆಗುತ್ತೆ. ಇತ್ತೀಚೆಗೆ ಉತ್ತರ ಕೊರಿಯಾದಲ್ಲಿ ಪ್ರವಾಹ ಬಂದಿತ್ತು. ಆ ಪ್ರವಾಹವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಿಲ್ಲ ಅನ್ನುವ ಕಾರಣಕ್ಕಾಗಿ ತನ್ನ ದೇಶದ 40ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ದಾನೆ. ಹೀಗೆ ಸರ್ವಾಧಿಕಾರಿಗಳು ಇರುವ ದೇಶದಲ್ಲಿ ಯಾವುದನ್ನ ಕೂಡ ಆಗೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇದೀಗ ರಷ್ಯಾ ವಿಜ್ಞಾನಿಗಳ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಆಂಟಿ ಏಜಿಂಗ್ ಔಷಧಿ ತಯಾರಿಸಲು ಅಲ್ಲಿನ ವಿಜ್ಞಾನಿಗಳು ತಲೆ ಕೆಡಿಸಿಕೊಂಡಿದ್ದಾರೆ. ಇದೆಲ್ಲ ಓಕೆ. ಪುಟಿನ್ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅಥವಾ ಇಂಥದ್ದೊಂದು ಆದೇಶ ಹೊರಡಿಸೋದಕ್ಕೆ ಕಾರಣ ಏನು ಅನ್ನುವ ಪ್ರಶ್ನೆ ಸಹಜವಾಗಿಯೇ ಏಳುತ್ತೆ. ಇಲ್ಲಿ ಪುಟಿನ್ ನಿರ್ಧಾರದ ಹಿಂದೆ 2 ಕಾರಣ ಇದೆ. ಮೊದಲನೇ ಕಾರಣ ಅಧಿಕಾರ, ಎರಡನೇ ಕಾರಣ ದೇಶ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಪುಟಿನ್ಗೆ ಈಗ 72 ವರ್ಷ ವಯಸ್ಸು. ಸ್ನೇಹಿತರೆ, ಪುಟಿನ್ ಅಧಿಕಾರಕ್ಕಾಗಿ ತನ್ನ ದೇಶದ ಕಾನೂನನ್ನೇ ಬದಲಾವಣೆ ಮಾಡಿದವರು.
ಪ್ರಜಾಪ್ರಭುತ್ವ ಜಾರಿ ಇದ್ದ ದೇಶದಲ್ಲಿ ಈಗ ಒಂದು ರೀತಿಯಲ್ಲಿ ಸರ್ವಾಧಿಕಾರ ಜಾರಿಯಲ್ಲಿದೆ. ಹೌದು, ಪುಟಿನ್ ಮೊದಲ ಬಾರಿಗೆ ಪೂರ್ಣಾವಧಿಯ ಅಧಿಕಾರ ವಹಿಸಿಕೊಂಡಿದ್ದು 2000ನೇ ಇಸವಿಯಲ್ಲಿ. ನಂತರ ನಡೆದ ಚುನಾವಣೆಯಲ್ಲಿ ಕೂಡ ಪುಟಿನ್ ಗೆದ್ದು ಬೀಗ್ತಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ರಷ್ಯಾದಲ್ಲಿ ಒಂದು ನಿಯಮ ಇತ್ತು. ಅದೇನಪ್ಪ ಅಂದ್ರೆ, ಒಬ್ಬ ವ್ಯಕ್ತಿ 2 ಬಾರಿ ಮಾತ್ರ ಅಧ್ಯಕ್ಷರಾಗಬಹುದು. ಅಂದ್ರೆ ಪುಟಿನ್ 2008ರ ನಂತರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಿರಲಿಲ್ಲ. ಹೀಗಾಗಿ ಪುಟಿನ್ ಒಂದು ಐಡಿಯಾ ಮಾಡ್ತಾರೆ. ತನ್ನದೇ ಬೆಂಬಲಿಗನನ್ನ ಚುನಾವಣೆಗೆ ನಿಲ್ಲಿಸಿ ಆತನನ್ನ ಗೆಲ್ಲಿಸ್ತಾರೆ. ಇಲ್ಲಿ ಆಯ್ಕೆಯಾದ ಅಧ್ಯಕ್ಷ ಸಂವಿಧಾನದಲ್ಲಿ ಬದಲಾವಣೆಯನ್ನ ಮಾಡ್ತಾರೆ. ಏನೆಲ್ಲ ಬದಲಾವಣೆ ಮಾಡ್ತಾರೆ ಅಂತ ಕೇಳಿದ್ರೆ, 4 ವರ್ಷಗಳಿಗೊಮ್ಮೆ ನಡೆಯುತ್ತಿದ್ದ ಚುನಾವಣೆಯನ್ನ 6 ವರ್ಷಗಳಿಗೊಮ್ಮೆ ಮಾಡೋದು. ಅಂದ್ರೆ ಅಧ್ಯಕ್ಷರ ಅಧಿಕಾರ 4ರಿಂದ 6 ವರ್ಷಕ್ಕೆ ಹೆಚ್ಚಳವಾಗುತ್ತೆ. ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ 2 ಬಾರಿ ಅಧ್ಯಕ್ಷರಾಗಬೇಕು ಅನ್ನುವ ನಿಯಮವನ್ನ ಕೂಡ ಇಲ್ಲಿ ತೆಗೆದು ಹಾಕಲಾಗುತ್ತೆ. ಹೀಗೆ ಈ ನಿಯಮವನ್ನ ತೆಗೆದು ಹಾಕಿದ ನಂತರ ಮತ್ತೊಮ್ಮೆ ಚುನಾವಣೆಗೆ ನಿಂತ್ಕೊಳ್ತಾರೆ ಪುಟಿನ್. ಅಂದಿನಿಂದ ಇವರು ಸೋತ ಇತಿಹಾಸವೇ ಇಲ್ಲ. 2036ರವರೆಗೂ ಇವರಿಗೆ ಚುನಾವಣೆಗೆ ಸ್ಪರ್ಧಿಸುವ ಅವಕಾಶ ಇದೆ. ಅಂತಹ ಬದಲಾವಣೆಯನ್ನ ಅವರೇ ಮಾಡಿಕೊಂಡಿದ್ದಾರೆ. 2036ರವರೆಗೂ ಕೂಡ ಇವರಿಗೆ ಚುನಾವಣೆಗೆ ಸ್ಪರ್ಧಿಸುವ ಅವಕಾಶವೇನೋ ಇದೆ, ಆದರೆ ಅದಕ್ಕೆ ವಯಸ್ಸು ಬಿಡ್ತಾ ಇಲ್ಲ. ವಯೋಸಹಜ ಕಾಯಿಲೆಗಳು ಪುಟಿನ್ರನ್ನ ಕಾಡ್ತಾ ಇದೆ. ಪುಟಿನ್ಗೆ ಇರುವ ಕಾಯಿಲೆಯ ಬಗ್ಗೆ ಹಲವು ಬಾರಿ ವರದಿಯಾಗಿತ್ತು. ಹೀಗಾಗಿ ಪುಟಿನ್ ತನ್ನ ವಯೋಸಹಜ ಕಾಯಿಲೆಗಳ ಬಗ್ಗೆ ತಲೆಕೆಡಿಸಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಪುಟಿನ್ ವಯಸ್ಸೇ ಆಗದ ರೀತಿ ಔಷಧಿ ಕಂಡು ಹಿಡಿಯುವಂತೆ ಆದೇಶ ಹೊರಡಿಸಿರೋದು. ಸಾಯುವವರೆಗೂ ಅಧಿಕಾರ ಅನುಭವಿಸಬೇಕು ಅನ್ನುವ ಉದ್ದೇಶ ಇದರ ಹಿಂದೆ ಇದೆ ಎನ್ನಲಾಗುತ್ತಿದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು. ಇಲ್ಲಿ ಪುಟಿನ್ ಇಂತಹ ಔಷಧಿಯನ್ನ ತನಗೊಬ್ಬನಿಗಾಗಿ ರೆಡಿ ಮಾಡೋದಕ್ಕೆ ಕೇಳ್ತಾ ಇಲ್ಲ. ಬದಲಾಗಿ ಇಡೀ ದೇಶಕ್ಕಾಗಿ ಇಂಥದ್ದೊಂದು ಔಷಧಿ ಸಿದ್ಧಪಡಿಸುವಂತೆ ಕೋರಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಇದೆ. ಸ್ನೇಹಿತರೆ, ರಷ್ಯಾ ಜಗತ್ತಿನ ಅತಿ ದೊಡ್ಡ ದೇಶ ಅಂತ ಕರೆಸಿಕೊಳ್ಳುವ ದೇಶ. ಆದರೆ ರಷ್ಯಾದ ಜನಸಂಖ್ಯೆ ಕೇವಲ 14 ಕೋಟಿ ಮಾತ್ರ. ಒಂದು ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾದರೆ ಯಾವ ರೀತಿಯ ತೊಂದರೆಗಳು ಆಗ್ತಾವೋ, ಅದೇ ರೀತಿ ಜನಸಂಖ್ಯೆ ಕಡಿಮೆಯಾದರೂ ಕೂಡ ಅದೇ ರೀತಿಯ ತೊಂದರೆಗಳು ಆಗ್ತಾವೆ. ರಷ್ಯಾವನ್ನ ಕೂಡ ಈ ಜನಸಂಖ್ಯಾ ಕೊರತೆ ಕಾಡ್ತಾ ಇದೆ. ಅದರಲ್ಲೂ ರಷ್ಯಾದಲ್ಲಿ ವೃದ್ಧರ ಸಂಖ್ಯೆ ಹೆಚ್ಚಾಗಿದೆ. ಮನುಷ್ಯನ ಬದುಕುವ ಸರಾಸರಿ ವಯಸ್ಸು ಕೂಡ ಕಡಿಮೆಯಾಗಿದೆ. ಎಲ್ಲ ಕಾರಣಕ್ಕಾಗಿ ಪುಟಿನ್ ತಲೆ ಕೆಡಿಸಿಕೊಂಡಿದ್ದಾರೆ. ತನ್ನ ದೇಶದ ಜನಸಂಖ್ಯೆಯನ್ನ ಉಳಿಸಬೇಕು ಅಂದರೆ ವಯಸ್ಸನ್ನ ನಿಲ್ಲಿಸುವ ಔಷಧಿ ಕಂಡು ಹಿಡಿಯೋದು ಅನಿವಾರ್ಯ ಅನ್ನೋದು ಪುಟಿನ್ಗೆ ಗೊತ್ತಾಗಿದೆ. ಇದೇ ಕಾರಣಕ್ಕಾಗಿ ವಯಸ್ಸಿಗೆ ಬ್ರೇಕ್ ಹಾಕುವ ಔಷಧಿ ಕಂಡು ಹಿಡಿಯಲೇಬೇಕು ಅಂತ ಆದೇಶ ಹೊರಡಿಸಿದ್ದಾರೆ ಪುಟಿನ್. ಒಂದು ಅಧ್ಯಯನದ ಪ್ರಕಾರ ರಷ್ಯಾದಲ್ಲಿರುವ ಸರಾಸರಿ ಜೀವಿತಾವಧಿ 73 ವರ್ಷಕ್ಕೆ ಇಳಿದಿದೆ. ಅಂದ್ರೆ ರಷ್ಯಾದಲ್ಲಿರುವ ಮನುಷ್ಯರ ಸರಾಸರಿ ಆಯಸ್ಸು 73 ವರ್ಷ ಮಾತ್ರ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮುಂದಿನ 4-5 ವರ್ಷಗಳಲ್ಲಿ ರಷ್ಯಾದ ಜನಸಂಖ್ಯೆ ಪಾತಾಳಕ್ಕೆ ಕುಸಿಯಲಿದೆ. ಹೀಗಾಗಿ ತನ್ನ ದೇಶದ ಜನಸಂಖ್ಯೆಯನ್ನ ಹೇಗಾದರೂ ಮಾಡಿ ಉಳಿಸಬೇಕು ಅನ್ನುವ ಕಾರಣಕ್ಕಾಗಿ ಪುಟಿನ್ ಇಂಥದ್ದೊಂದು ಐಡಿಯಾ ಮಾಡಿದ್ದಾರಂತೆ. ಪುಟಿನ್ ಏನು ಐಡಿಯಾ ಮಾಡಿದ್ದಾರೆ, ಆದರೆ ವಯಸ್ಸನ್ನ ನಿಯಂತ್ರಿಸುವ ಔಷಧಿ ಕಂಡು ಹಿಡಿಯೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ರಷ್ಯಾ ವಿಜ್ಞಾನಿಗಳು ಸಾಧ್ಯ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಈ ಔಷಧಿಯ ಪ್ರಯೋಗವನ್ನ ಪ್ರಾಣಿಗಳಿಗೆ ಮಾಡಲಾಗಿದ್ಯಂತೆ. ಪ್ರಾಣಿಗಳಲ್ಲಿ ನಡೆದ ಪ್ರಯೋಗದಲ್ಲಿ ಪ್ರಾಣಿಗಳ ಜೀವಿತಾವಧಿಯನ್ನ 25% ಹೆಚ್ಚಿಸಲಾಗಿದ್ಯಂತೆ. ಇದೇ ರೀತಿ ಮನುಷ್ಯನಿಗೆ ಕೂಡ ಈ ಔಷಧಿ ವರ್ಕೌಟ್ ಆಗುತ್ತೆ ಅಂತಿದ್ದಾರೆ ರಷ್ಯಾ ಅಧಿಕಾರಿಗಳು. ಆದರೆ ಮನುಷ್ಯರ ಮೇಲೆ ಇಲ್ಲಿವರೆಗೆ ಯಾವುದೇ ರೀತಿಯ ಪ್ರಯೋಗ ನಡೆದಿಲ್ಲ. ಮನುಷ್ಯರ ಮೇಲೆ ಇಂತಹ ಪ್ರಯೋಗ ನಡೆಸೋದು ಕೂಡ ಡೇಂಜರ್. ಆದರೂ ರಷ್ಯಾ ಅಧ್ಯಕ್ಷರು ಹೇಳಿದ್ದನ್ನ ಕೇಳಲೇಬೇಕು. ರಷ್ಯಾ ವಿಜ್ಞಾನಿಗಳಿಗೆ ಬೇರೆ ಆಪ್ಷನ್ ಇಲ್ಲ. ಪುಟಿನ್ಗೆ ಇಂಥದ್ದೊಂದು ಔಷಧಿಯ ಮೇಲೆ ಹಿಂದಿನಿಂದಲೂ ಕೂಡ ಆಸಕ್ತಿ ಇತ್ತು. ಆದರೆ ಈಗ ಆದೇಶವನ್ನೇ ಹೊರಡಿಸಿಬಿಟ್ಟಿದ್ದಾರೆ. ಇನ್ನು ಈ ಔಷಧಿಯನ್ನ ದೊಡ್ಡ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಮಾಡಬೇಕು ಅಂದರೂ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೂ ಕೂಡ ಯೋಜನೆ ಸಿದ್ಧವಾಗಿದ್ಯಂತೆ. ಆದರೆ ಈ ಔಷಧಿ ಮನುಷ್ಯರ ಮೇಲೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಏನೇ ಮಾಡಿದ್ರೂ ಪ್ರಕೃತಿ ನಿಯಮ ಅಂತ ಇರುತ್ತೆ. ಅದನ್ನ ಮೀರಿ ಯಾವುದನ್ನ ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ಔಷಧಿಯ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.